ಬಾಗಲಕೋಟೆ ಟಿಕೆಟ್ ಕಗ್ಗಂಟನ್ನ ಕಾಂಗ್ರೆಸ್ ಬಗೆಹರಿಸಿದೆ. ಎಚ್.ವೈ. ಮೇಟಿ ಕಿರಿಯ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ. ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಚ್.ವೈ. ಮೇಟಿ ಅವರ ನಾಲ್ವರು ಮಕ್ಕಳಲ್ಲೇ ಸಾಕಷ್ಟು ಪೈಪೋಟಿ ನಡೆದಿತ್ತು. ಕಿರಿಯ ಪುತ್ರ ಉಮೇಶ್ಗೆ ಮಣೆ ಹಾಕಿದೆ ಈಗ ಹೈಕಮಾಂಡ್. ಮೇಟಿ ಮಕ್ಕಳ ಜೊತೆಗೆ ಸಂಧಾನ ಸಭೆಯನ್ನ ಮಾಡಿದ್ರು ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಒಗ್ಗಟ್ಟಾಗಿರಿ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ರು. ಟಿಕೆಟ್ ಕಗ್ಗಂಟನ್ನ ಬಗೆಹರಿಸಿ ಉಮೇಶ್ಗೆ ಮಣೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳು. ಬಂಡಾಯ ಹೇಳುವ ಬೆದರಿಕೆಯನ್ನ ಹಾಕಿದಂತಹ ಮಹಾದೇವಿ ಅವರ ನಡೆ ಹಾಗಾದ್ರೆ ಏನು? ಈ ಒಂದು ಕುತೂಹಲ ಕೂಡ ಇದೆ. ಅನುಕಂಪದ ಅಲೆಯಲ್ಲಿ ಗೆದ್ದು ಬೀಗುತ್ತಾ ಮೇಟಿ ಕುಟುಂಬ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಳೆದ ಚುನಾವಣೆಯಲ್ಲಿ ಸಾಕಷ್ಟು ಪೈಪೋಟಿಯನ್ನ ಎದುರಿಸಿದ್ರು. ಈಗ ನಡೆಯುವಂತಹ ಉಪಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಈ ಒಂದು ಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾ ಅನ್ನುವಂಥ ಕುತೂಹಲ ಇದೆ. ಈಗ ಬಾಗಲಕೋಟೆಗೆ ಮೇಟಿ ಪುತ್ರ ಕಿರಿಯ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಿರುವಂತಹ ಸಂಧಾನ ಸಭೆ ಈಗ ಕೊನೆಗೂ ಕೂಡ ಯಶಸ್ವಿಯಾಗಿದೆ. ಆದ್ರೂ ಕೂಡ ಯಾವ ರೀತಿಯಾಗಿರುವಂತಹ ನಡೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಮಹಾದೇವಿಯವರ ನಡೆ ಏನು ಅನ್ನುವಂಥ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇತ್ತು. ಮೇಟಿ ಮಕ್ಕಳಲ್ಲೇ ಸಾಕಷ್ಟು ಪೈಪೋಟಿ ಇದ್ದಿದ್ದು ಟಿಕೆಟ್ಗೆ ಸಂಬಂಧಪಟ್ಟಂತೆ. ಸೊ ಈಗ ಕಡೆಗೂ ಕೂಡ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ನೀಡಿರೋದ್ರಿಂದಾಗಿ ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿದಂತಾಗಿದ್ಯಾ? ಏನಾದ್ರೂ ಅಸಮಾಧಾನ ಇನ್ನೂ ಕೂಡ ಇದ್ದಂಗಿದ್ಯಾ? ಹೇಗೆ ಒಂದು ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗಷ್ಟೇ ಏನಂತಂದ್ರೆ ಕಾಂಗ್ರೆಸ್ ನಿಂದ ಟಿಕೆಟ್ ಘೋಷಣೆ ಆಗಿರುವಂತದ್ದು. ಅದು ಏನಂತಂದ್ರೆ ಮುಖ್ಯವಾಗಿ ಮೇಟಿ ಅವರ ಕೊನೆಯ ಪುತ್ರರಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರಿಗೆ ಸಿಕ್ಕಿರುವಂತದ್ದು. ಯಾಕಂದ್ರೆ ಮೇಟಿ ಅವರ ಮಕ್ಕಳಲ್ಲಿ ಏನಂತಂದ್ರೆ ಸಾಕಷ್ಟು ಗೊಂದಲಗಳಿದ್ದು. ಯಾಕಂದ್ರೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಬಂಡಾಯವನ್ನು ನೀಡ್ತೇವೆ ಅನ್ನುವಂತ ಮಾತನ್ನ ಮಹಾದೇವ್ ಮೇಟಿ ಅವರು ಹೇಳಿದ್ರು. ಎಲ್ಲೋ ಒಂದ್ ಕಡೆ ಆ ಕಾರಣದಿಂದಲೇ ಏನಂತಂದ್ರೆ ಸಾಕಷ್ಟು ಗೊಂದಲಗಳು ಉಂಟಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆಯನ್ನು ನಡೆಸಿದ್ರು. ಅದಾದ ನಂತರದ ಬೆಳವಣಿಗೆಗಳಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದ್ದು. ಇವುಗಳ ಮಧ್ಯೆ ಏನಂತಂದ್ರೆ ನಿನ್ನೆ ಮತ್ತೊಂದು ಸಭೆ ಆಗುವುದರ ಮೂಲಕ ಏನಂತಂದ್ರೆ ಇವತ್ತು ದಿವಸ ಸಂಧಾನ ಯಶಸ್ವಿ ಆಗುವುದರ ಮೂಲಕ ಈಗಷ್ಟೇ ಟಿಕೆಟ್ ಅನ್ನ ಉಮೇಶ್ ಮೇಟಿ ಅವರಿಗೆ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿರುವಂತದ್ದು. ಇವುಗಳ ಮಧ್ಯೆ ಏನಂತಂದ್ರೆ ಇನ್ನೂ ಕೂಡ ಏನಂತಂದ್ರೆ ಸಂಪೂರ್ಣವಾಗಿ ಅಂದ್ರೆ ಒಂದೊಮ್ಮೆ ಉಮೇಶ್ ಮೇಟಿ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ತಾನು ಬೆಂಬಲಿಗರ ಜೊತೆಗೆ ಮಾತನಾಡಿ ಬೆಂಬಲಿಸುವಂತ ಪ್ರಯತ್ನ ಮಾಡ್ತಾನೆ ಅನ್ನುವಂತ ಮಾತನ್ನ ಮಹಾದೇವ್ ಮೇಟಿ ಅವರು ಹೇಳಿದ್ರು. ಅಧಿಕೃತವಾಗಿ ಇನ್ನೂ ಕೂಡ ಏನಂತಂದ್ರೆ ಮಾಧ್ಯಮಗಳಿಗೆ ಅಂತ ಹೇಳಿಕೆಯನ್ನು ನೀಡಿಲ್ಲ, ಇನ್ನೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಏನಂತಂದ್ರೆ ಎಲ್ಲ ಒಂದ್ ಕಡೆ ಈ ರೀತಿಯಾದಂತ ಒಂದು ಈಗಿನ ಸದ್ಯದ ಓಕೆ, ಸಂಪರ್ಕ ಕಡಿತಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.